ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಎಲ್ಲಿಗೆ ಬಂತು? ದರ್ಶನ್ ಅಂಡ್ ಗ್ಯಾಂಗ್ ತಪ್ಪು ಮಾಡಿದ್ದ? ಕೊನೆಗೂ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಸನ್ನಿಹಿತವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಣರಕ್ಕಸ ಪಡೆಯ ಕೃತ್ಯ ಬಟ ಬಯಲಾಗುತ್ತಾ? ರೇಣುಕಾಸ್ವಾಮಿಗೆ ಇಂಚಿಂಚು ನರಕ ತೋರಿಸಿದ ಬಳಿಕ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪದ ಮೇಲೆ ಈಗಾಗಲೇ 17 ಮಂದಿ ಜೈಲು ಪಾಲಾಗಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿಗೆ ಅಣುವು ನರಕ ತೋರಿಸಿ ಸಾಯಿಸಿದ್ದ ಆ ಕೇಸ್ ತನಿಖೆಗೆ ಅಂತ್ಯವಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆರೋಪಿಗಳ ವಿರುದ್ಧ ಕಂಪ್ಲೀಟ್ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದು ಇದೇ ಅವರಿಗೆ ಮುಳುವಾಗುವ ಎಲ್ಲ ಲಕ್ಷಣಗಳು ಕಂಡುಬಂದಿದೆ. ತಲೆ ಕೆಳಗಾದರೂ ಕೇಸ್ನಿಂದ ಹೊರಬರಲಾಗದಂತಹ ಸಾಕ್ಷ್ಯಗಳು ಕಾಕಿ ಕೈಗೆ ಸಿಕ್ಕಿದ್ದು ಆ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡೇ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಬರೋಬ್ಬರಿ 20 ಸಾಕ್ಷ್ಯ ಕಲೆ ಹಾಕಿರುವ ಖಾಕಿ ಪಡೆ. ಸಾಕ್ಷಿ 1, ಪವನ್ ಮೊಬೈಲ್ನಿಂದ ರೇಣುಕಾಗೆ ಮೆಸೇಜ್. ಸಾಕ್ಷಿ 2, ಕಿಡ್ನಾಪ್ ಮಾಡಲು ನಟ ದರ್ಶನ್ ತಾಕೀತು. ಸಾಕ್ಷಿ 3, ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ರಾಘು. ಸಾಕ್ಷಿ 4, ಚಿತ್ರದುರ್ಗದಿಂದ ಕರೆತಂದ ಕಾರು ಪತ್ತೆ. ಸಾಕ್ಷಿ 5, ಬೆಂಗಳೂರಿನ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ. ಸಾಕ್ಷಿ 6, ಶೆಡ್ನಲ್ಲಿ ಫಿಂಗರ್ ಪ್ರಿಂಟ್, ರಕ್ತ, ಕೂದಲು ಸಿಕ್ಕಿದೆ. ಸಾಕ್ಷಿ 7, ಹಲ್ಲೆ ಮಾಡಲು ಬಳಸಿದ್ದ ಕಟ್ಟಿಗೆ, ಟೂಲ್ಸ್ ಪತ್ತೆ. ಸಾಕ್ಷಿ 8, ರೇಣುಕಾಸ್ವಾಮಿಯನ್ನ ಕಟ್ಟಿ ಹಾಕಿದ್ದ ಹಗ್ಗ ಸಿಕ್ಕಿದೆ. ಸಾಕ್ಷಿ 9, ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್. ಸಾಕ್ಷಿ 10, ಅಣ್ಣ ಅಕ್ಕ ಇದ್ರು ಎಂದಿದ್ದ ಆರೋಪಿಗಳು. ಸಾಕ್ಷಿ 11, ಇಬ್ಬರು ಬಂದಿದ್ದಕ್ಕೆ ಸಿಸಿಟಿವಿ ಸಾಕ್ಷ್ಯವೂ ಇದೆ. ಸಾಕ್ಷಿ 12, ಕೊಲೆ ಬಳಿಕ ದರ್ಶನ್ಗೆ ಹಂತಕರ ಕರೆ. ಸಾಕ್ಷಿ 13, ಶವ ಸಾಗಿಸಲು ಬಳಸಿದ ಕಾರ್ ಪೊಲೀಸ್ ವಶಕ್ಕೆ. ಸಾಕ್ಷಿ 14, ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದ ದರ್ಶನ್. ಸಾಕ್ಷಿ 15, ಪ್ರಕರಣ ಮುಚ್ಚಿ ಹಾಕಲು 30 ಲಕ್ಷ ನೀಡಿದ್ದ ನಟ. ಸಾಕ್ಷಿ 16, 30 ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ತಪ್ಪು. ಸಾಕ್ಷಿ 17, ದರ್ಶನ್ಗಾಗಿ 3 ಶರಣಾಗತಿ. ಸಾಕ್ಷಿ 18, ಕೊಲೆ ಆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ವಶಕ್ಕೆ. ಸಾಕ್ಷಿ 19, ಶವದ ಮೇಲಿನ ಚಿನ್ನದ ಆಭರಣ ದೋಚಿದ್ರು. ಸಾಕ್ಷಿ 20, ಉಂಗುರ, ಸರ, ಬೆಳ್ಳಿ, ಕಡಗ ಪತ್ನಿಗೆ ನೀಡಿದ್ದ ರಾಘು. ಇದಲ್ಲದೆ ರೇಣುಕಾಸ್ವಾಮಿ ಹತ್ಯೆಗೈದ ಸಂದರ್ಭದ ಸಿಸಿಟಿವಿ ದೃಶ್ಯಾವಳಿಯೂ ಇದೆ. ಈಗಾಗಲೇ ದೃಶ್ಯಾವಳಿಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಜಡ್ಜ್ಗೆ ಹಸ್ತಾಂತರ ಮಾಡಲಾಗಿದೆ. ಕೊಲೆಗೂ ಮುನ್ನ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿರುವುದು ಪತ್ತೆಯಾಗಿದೆ. ಆದರೆ ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ಸಿಕ್ಕಿಲ್ಲ. ಈ ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವ ಕಾಕಿ ಚಾರ್ಜ್ ಶೀಟ್ ಮೂಲಕ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂಡ್ ಟೀಮ್ಗೆ ಅಷ್ಟು ಸುಲಭವಾಗಿ ಹೊರಬರೋದಕ್ಕೆ ಸಾಧ್ಯವಿಲ್ಲ. ಹಾಕಿರುವ 4 ಸೆಕ್ಷನ್ಗಳು ಸಹ ರೌಡಿ ಗ್ಯಾಂಗ್ ಕಟ್ಟಿ ಹಾಕುವಂತೆ ಮಾಡಿದೆ ಎನ್ನಲಾಗ್ತಾ ಇದೆ. ಅದ್ಯಾವ ಸೆಕ್ಷನ್ಸ್ ಅಂತೀರಾ? ಈ ಸ್ಟೋರಿ ನೋಡಿ. ಸಲ್ಲಿಕೆಗೆ ಕ್ಷಣಗಣನೆ ಶುರು. ರೌಡಿಗೆ 4 ಸೆಕ್ಷನ್ಗಳಿಂದ ಕಂಟಕ. ಚಿತ್ರದುರ್ಗದ ರೇಣುಕಾಸ್ವಾಮಿ ಡೆಡ್ಲಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲೂಟ ತಿಂತಿದ್ದಾರೆ. ದರ್ಶನ್ 9 ಟೀಮ್ಗೆ ಜೀವಾವಧಿ ಶಿಕ್ಷೆ ಇಲ್ಲ ಮರಣದಂಡನೆ ವಿಧಿಸುವಂತೆ ಆಕ್ರೋಶದ ಜ್ವಾಲಾಮುಖಿಯೇ ಸ್ಫೋಟವಾಗಿತ್ತು. ಪ್ರಕರಣ ಸಂಬಂಧ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಈಗಾಗಲೇ ಕಂಬಿ ಹಿಂದೆ ಸೇರಿದ್ದು ಇಂದು ಖಾಕಿ ಪಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿರೋ ಪೊಲೀಸರು ದರ್ಶನ್ 9 ಟೀಮ್ ವಿರುದ್ಧ ಸ್ಟ್ರಾಂಗ್ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಒಟ್ಟು 4 ಸೆಕ್ಷನ್ ಹಾಕಲಾಗಿದೆ. ಡಿ ಗ್ಯಾಂಗ್ ವಿರುದ್ಧದ ಸೆಕ್ಷನ್ಗಳನ್ನ ನೋಡೋದಾದ್ರೆ ಐಪಿಸಿ ಸೆಕ್ಷನ್ 302ರ ಅಡಿಯಲ್ಲಿ ರೇಣುಕಾಸ್ವಾಮಿಯನ್ನ ಕರೆತಂದು ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ದಾರನ್ನೋ ಆರೋಪ. ಐಪಿಸಿ 364 ವ್ಯಕ್ತಿ ಅಪಹರಣ ಆರೋಪ. ಐಪಿಸಿ ಸೆಕ್ಷನ್ 201 ಪ್ರಕರಣದಲ್ಲಿ ಸಾಕ್ಷಿ ನಾಶ. ಐಪಿಸಿ ಸೆಕ್ಷನ್ 120B ಸಾಕ್ಷ್ಯ ನಾಶಕ್ಕೆ ಒಳಸಂಚು ಮಾಡಲಾಗಿದೆ ಎಂದು 4 ಸೆಕ್ಷನ್ ಹಾಕಲಾಗಿದೆ.
ದರ್ಶನ್ ತನ್ನ ಗೆಳತಿ ಪವಿತ್ರ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್, ಕೆಟ್ಟ ಸಂದೇಶ ಕಳುಹಿಸಿದ್ದಾನೆಂಬ ಕಾರಣಕ್ಕೆ ಈ ಕೊಲೆ ನಡೆಸಲಾಗಿದೆ ಎಂಬ ಆರೋಪವಿದೆ. ಈ ಎಲ್ಲಾ ಸೆಕ್ಷನ್ಸ್ ಅಡಿ ಸೂಕ್ತ ಸಾಕ್ಷಿಗಳನ್ನ ಸಂಗ್ರಹಿಸಿರೋ ಪೊಲೀಸರು ಇಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ರಾಜಾತಿಥ್ಯ ಕೇಸ್ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದಾಗಿ ಕಂಗಾಲಾಗಿರುವ ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿರುವ ಕೆಲ ಕೈದಿಗಳು ನ್ಯಾಯಾಧೀಶರ ಮುಂದೆ ವಿಚಿತ್ರ ಬೇಡಿಕೆ ಇಟ್ಟಿದ್ದಾರಂತೆ. ಅದೇನು ನೀವೇ ನೋಡಿ. ಮಾದಕ ವಸ್ತು ಸಿಗದೆ ಕೈದಿಗಳು ಕಂಗಾಲು. ಕೈದಿಗಳ ಮನಪರಿವರ್ತನೆಗೆ ವಿಶೇಷ ಶಿಬಿರ. 2 ತಿಂಗಳು ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆದಿದ್ದ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ನ ಒಂದೇ ಒಂದು ಫೋಟೋ ಜೈಲು ಅಧಿಕಾರಿಗಳಿಗೆ ಶಾಕ್ ನೀಡಿದಂತೂ ಸತ್ಯ. ಹೀಗಾಗಿ ರಾಜ್ಯದಲ್ಲಿರುವ ಎಲ್ಲ ಜೈಲುಗಳಲ್ಲೂ ಕೂಡ ಬಿಗಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ದರ್ಶನ್ ಪ್ರಕರಣದ ಎಫೆಕ್ಟ್ ಕಾರವಾರದ ಜಿಲ್ಲಾ ಕಾರಾಗೃಹದ ಮೇಲೂ ಬಿದ್ದಿದೆ. ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿರುವ 1-2 ಕೈದಿಗಳು ನ್ಯಾಯಾಧೀಶರ ಮುಂದೆ ವಿಚಿತ್ರ ಬೇಡಿಕೆ ಇಟ್ಟಿದ್ದಾರೆ. ತಮಗೆ ತಂಬಾಕು ಬೇಕು ಎಂದು ಕೇಳಿದ್ದಾರೆ. ಕೈದಿಗಳ ಬೇಡಿಕೆಯನ್ನ ನ್ಯಾಯಾಧೀಶರು ನಿರಾಕರಿಸಿ ಕೈದಿಗಳ ಮನಪರಿವರ್ತನೆಗೆ ಕಾರ್ಯಕ್ರಮ ರೂಪಿಸಿ ಎಂದಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ಜೈಲು ಅಧಿಕಾರಿಗಳು ಶಿಬಿರ ಆಯೋಜಿಸಲು ಮುಂದಾಗಿದ್ದಾರೆ. ನಮಗೆ ತಂಬಾಕು ಮತ್ತು ಬೀಡಿ ಮತ್ತು ಇನ್ನೊಂದೆಲ್ಲ ನೀವು ಕೊಡಬೇಕು, ನಮ್ಮನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬ್ಯಾರೆಕ್ ನಂಬರ್ 3ರಲ್ಲಿ ಬ್ಯಾಕ್ ಗೇಟ್ ಅಂತಿದೆ, ಅಲ್ಲಿ ಗಲಭೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ TV ಒಂದಿತ್ತು, ಆ ಟಿವಿನ ಚೇಂಜ್ ಮಾಡೋದ್ರಲ್ಲಿ ಗೌರ್ಮೆಂಟ್ ಚಾನಲ್ ಬೇಡ, ನಮ್ಮ ಎಲ್ಲ ಚಾನಲ್ ಬರುವಂಥ ಟಿವಿನ ನೀವು ಇಲ್ಲಿ ಕೊಡಬೇಕು ಅಂತ ಹೇಳಿ ಗಲಾಟೆ ಎಬ್ಬಿಸ್ತಾರೆ. ಕಾರವಾರದ ಜಿಲ್ಲಾ ಕಾರಾಗೃಹದಲ್ಲಿ ಒಟ್ಟು 140 ವಿಚಾರಣಾ ದಿನ ಕೈದಿಗಳಿದ್ದಾರೆ. ಕೆಲ ದಿನಗಳ ಹಿಂದೆ ತಂಬಾಕು ನೀಡಲಿಲ್ಲ ಎಂಬ ಕಾರಣಕ್ಕೆ ಆರೋಪಿಗಳು ಕಲ್ಲಿನಿಂದ ಜಜ್ಜಿಕೊಂಡು ಗಾಯ ಮಾಡಿಕೊಂಡಿದ್ರು. ಗಲಾಟೆ ಸಂಬಂಧ 24 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ವ್ಯಸನಿಗಳ ಮನಪರಿವರ್ತನೆಗೆ ಶಿಬಿರ ಆಯೋಜಿಸಲಾಗ್ತಿದೆ. ತುಂಬ ಸ್ಟ್ರಿಕ್ಟ್ ಆಗಿದೆ. ಅಂದರೆ ದರ್ಶನ್ದು ಗಾಳಿ ಇಲ್ಲಿವರೆಗೆ ಈ ಹಳೆ ಜೈಲಿಗೂ ಇದೆ ಅಂತ ಕಾಣುತ್ತೆ. ಎಲ್ಲರಿಗೂ ಸ್ವಲ್ಪ ಸ್ಟ್ರಿಕ್ಟ್ ಎಲ್ಲ ಮಾಡಿದ್ದಾರೆ. ಇದು ಹಳೆ ಜೈಲಂತ ಇಡೀ ಸ್ವಲ್ಪ ಹೆಸರುವಾಸಿಯಾದ ಜೈಲು ಕಾರವಾರದಲ್ಲಿ. ಅದಕ್ಕೋಸ್ಕರ ಈ ಥರ ಮಾದಕ ವಸ್ತುಗಳಿಂದ ಎಲ್ಲ ಯುವ ಪೀಳಿಗೆಗಳು ದೂರ ಇರಬೇಕಂತ ನಮ್ಮೊಂದು ಬಯಕೆ. ಇತ್ತೀಚೆಗೆ ಯುವಕರು ಮಾದಕ ವ್ಯಸನಕ್ಕೆ ದಾಸರಾಗಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇದೀಗ ಜೈಲಿನಲ್ಲಿರುವ ಕೈದಿಗಳ ಮನಪರಿವರ್ತನೆ ಮಾಡೋದು ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದ್ದು ಸಿಎಂ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಈ ಕೇಸ್ನಿಂದ ಹೇಗಾದರೂ ಪಾರು ಮಾಡು ತಾಯಿ ಅಂತ ಚಾಮುಂಡಿಗೂ ಕೈ ಮುಗಿದಿದ್ದಾರೆ. ಈ ಮಧ್ಯೆ ಗಂಭೀರ ಆರೋಪವೊಂದು ಕೇಳೋದಕ್ಕೆ ಸಿಕ್ಕಿದೆ. ಆ ಆರೋಪ ಏನು? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಫೈಟ್. ನಾಡದೇವಿಯ ಮೊರೆ ಹೋದ ಸಿದ್ದರಾಮಯ್ಯ. ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಕುರಿತು ಫೈಟ್ ನಡೆಯುತ್ತಿದೆ. ಸದ್ಯ ಸೆಪ್ಟೆಂಬರ್ 9ರವರೆಗೆ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಸಿದ್ದರಾಮಣ್ಣ ಟೆಂಪಲ್ ರನ್ ನಡೆಸುತ್ತಿದ್ದಾರೆ.